ಬಂಟ್ವಾಳ ತಾಲೂಕಿನ ಕೇಂದ್ರ ಸ್ಥಳವಾದಂಥ ಬೀಚ್ ರೋಡ್ನಲ್ಲಿ ಹತ್ಯೆಗಳು ಒಂದು ಹೆಣ್ಮಗಳ ಮೇಲೆ ಆಗಿರ್ತಕ್ಕಂಥ ಹಲ್ಲೆ ಇದೆಲ್ಲ ಅದು ಖಂಡನೀಯವಾಗಿರ್ತಕ್ಕಂಥದ್ದು. ಮತ್ತು ನಾವು ಬೇರೆ ಕಡೆ ಈ ಕೃತ್ಯಗಳು ನಡೆಯುತ್ತದೆ ಅಂತ ನಾವು ತಿಳ್ಕೊಳ್ತಾ ಇದ್ವಿ. ಆದರೆ ಇವತ್ತು ನಮ್ಮ ಕಣ್ಣ ಮುಂದೆ ನಡೆಯತಕ್ಕಂಥದ್ದು ಇದು ನೋವು ತರತಕ್ಕಂಥ ವಿಚಾರ. ನಿನ್ನೆ ಕೂಡ ನಾನು ರಾತ್ರಿ ಘಟನೆ ಆದ ತಕ್ಷಣ ನಾನು ಆಸ್ಪತ್ರೆಗೆ ಹೋಗಿದ್ದೆ. ಇವತ್ತು ಕೂಡ ನಾವು ಅವರು ಇಲ್ಲಿ ಅವರ ಇಲ್ಲಿ ಅಂತಿಮ ಪಾರ್ಥಿವ ಶರೀರವನ್ನು ವೀಕ್ಷಣೆ ಮಾಡಲಿಕ್ಕೆ ನಾವು ಬಂದಿದ್ದೇವೆ. ಯಾಕೆಂದರೆ ಅವರ ಜೊತೆ ನಾವು ಇದ್ದೇವೆ ಅನ್ನೋದನ್ನು ತೋರಿಸುವಂಥ ದೃಷ್ಟಿಯಲ್ಲಿ ಬಹುಶಃ ಈ ಏನು ತಪ್ಪು ಮಾಡಿದ್ದಾರೆ ಅವರ ಮೇಲೆ ಅಗತ್ಯ ಕ್ರಮವನ್ನು ಪೊಲೀಸ್ ಇಲಾಖೆ ಕೈಗೊಳ್ತೇನೆ ಅನ್ನುವಂಥ ವಿಶ್ವಾಸ ನನಗಿದೆ. ಈಗಾಗಲೇ ಪೊಲೀಸ್ ಇಲಾಖೆ ಕಾರ್ಯಪ್ರವೃತ್ತ ಆಗಿದೆ. ಈ ಘಟನೆ ಆಗಿರ್ತಕ್ಕಂಥದ್ದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಆದ್ದರಿಂದಾಗಿ ಅವನ ಚರ್ಯೆ ಮತ್ತು ವ್ಯಕ್ತಿ ಯಾರು ಅಂತ ಹೇಳೋದನ್ನು ಸ್ವಲ್ಪ ಊಹಾಪೋಹ ಮಾಡಲಿಕ್ಕೆ ಅವಕಾಶ ಇಲ್ಲದೇ ಇರತಕ್ಕಂಥದ್ದು ಕೂಡ ಇದೆ. ಆದ್ದರಿಂದ ಅತಿ ಶೀಘ್ರದಲ್ಲಿ ಇದನ್ನು ಮಾಡ್ತಾಯಿದ್ದಾರೆ. ಸರ್ಕಾರ ಅದಕ್ಕೆ ಸ್ಪಂದಿಸ್ತದೆ. ಕುಟುಂಬಕ್ಕೆ ಪರಿಹಾರ ಕೊಡ್ತಕ್ಕಂಥದ್ದು ಸರ್ಕಾರ ನೋಡ್ಕೊಳ್ತದೆ. ಮುಂದಿನ ದಿವಸಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸಬಾರ್ದು. ಇಲ್ಲಿ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಹೋರಾಟ ಮಾಡುವಂಥ ಅಗತ್ಯ ಇದೆ. ಎಲ್ಲರ ಮನೆಯಲ್ಲೂ ಕೂಡ ಹೆಣ್ಣು ಮಕ್ಕಳು ಇರೋದ್ರಿಂದ ಸೊ ಈ ಬಗ್ಗೆ ಅಗತ್ಯ ಕ್ರಮಕ್ಕಿಂತಲೂ ಕಠಿಣ ಕ್ರಮಕ್ಕೆ ತಾವು ಒತ್ತಾಯಿಸಬೇಕು ಅಂತ ಸರ್ಕಾರವನ್ನು ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಒತ್ತಾಯಿಸ್ತಾ ಇದ್ದೀನಿ. ಆದರೆ ವರ್ತಮಾನ ಸಂದರ್ಭದಲ್ಲಿ ಘಟನೆಗಳು ಕೆಲವರು ಆಯಿತು. ಆದರೆ ಕೆಲವಾರು ವಿಚಾರಗಳಲ್ಲಿ ಇವತ್ತು ಜಿಲ್ಲೆ ಒಂದು ಸ್ವಲ್ಪ ಯೋಚನೆಯಿಂದ ದೂರ ಉಳಿದಿದೆ. ಆದರೆ ಹೆಣ್ಮಕ್ಳ ಮೇಲೆ 2-3 ಪ್ರಕರಣಗಳಾಗಿದೆ. ಖಂಡಿತವಾಗಿ ಒಳ್ಳೆಯ ಪೊಲೀಸ್ ಅಧಿಕಾರಿಗಳು ನಮ್ಮ ಜಿಲ್ಲೆಯಲ್ಲಿದ್ದಾರೆ ಅನ್ನುವಂಥದ್ದು ತಮಗೆಲ್ಲ ಗೊತ್ತಿರತಕ್ಕಂಥದ್ದು. ಅವರು ಖಂಡಿತ ಕಠಿಣ ಕ್ರಮವನ್ನು ಕೈಗೊಳ್ತಾರೆ. ಮುಂದೆ ಇಂಥ ಕೃತ್ಯ ಆಗದಂತೆ ಎಚ್ಚರ ವಹಿಸ್ತಾರೆ ಅಂತ ನಮಗೆ ವಿಶ್ವಾಸ ಇದೆ.